தன்ன நேரம் நிக்குது மோகம் சுக்குது பாட்ட திக்குதமா நெஞ்ச பூட்டி வச்சத வந்தொடச்சிட்டமா கச்சி சேர நிக்குது கண்ணழைக்குது பொண்ணனங்கிடமா அந்த தேங்கி நிக்குது. ನಮಸ್ಕಾರ, ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ಕಡಲೆಕಾಳು ಉಸ್ಲಿ ಮಾಡೋಣ ಸಾಯಂಕಾಲ ಸ್ನ್ಯಾಕ್ಸಿಗೆ ಟೀ ಜೊತೆ ತಿನ್ನೋದಕ್ಕೆ. ನೋಡಿ ಇದಕ್ಕೆ ಏನೇನು ಬೇಕೋ. ಫಸ್ಟು ಕಡಲೆಕಾಳು ಬೇಯಿಸ್ಕೊಳ್ಳೋಣ. ನೋಡಿ ಕಡಲೆಕಾಳು ಕುಕ್ಕರಿಗೆ ಹಾಕಿದ್ದೀನಿ. ಅದು ಒಂದು 5-6 ವಿಷಲ್ ಆಗಲಿ, ಚೆನ್ನಾಗಿ ಬೇಯಬೇಕದು ಕಡಲೆಕಾಳು. ಅದಕ್ಕೋಸ್ಕರ ಚೆನ್ನಾಗಿ ಇದಾಗಲಿ. ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದಕ್ಕೆ ಏನೇನು ಬೇಕು ನೋಡೋಣ. ನೋಡಿ ಒಂದು 5-6 ಬೆಳ್ಳುಳ್ಳಿ ಮತ್ತು ಸಾಸಿವೆ ಒಗ್ಗರಣೆಗೆ, 1 ಬಟ್ಲು ತೆಂಗಿನಕಾಯಿ ಚಿಕ್ಕ ಬಟ್ಲಲ್ಲಿ, 1 ಈರುಳ್ಳಿ, ಒಂದಷ್ಟು ಕರಿಬೇವು, 3 ಮೆಣಸಿನ್ಕಾಯಿ. ಈ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕ್ತೀನಿ. ಒಂದು ರೌಂಡ್ ಸುಮ್ಮನೆ ಅದು ಕುಯ್ದು ಹಾಕಿದ್ರೆ ಬಾಯಿಗೆ ಸಿಗುತ್ತೋ ಅದಕ್ಕೋಸ್ಕರ. ದೇವಸ್ಥಾನದಲ್ಲಿ ಮಾಡೋದಾದರೆ ಬೆಳ್ಳುಳ್ಳಿ ಹಾಕಲ್ಲ. ನೀವು ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ. ಬೇಕಾದರೆ ಇದು ನಾನು ಮೆಣಸಿನ್ಕಾಯಿ ಮತ್ತು ಇದೊಂದು ರೌಂಡ್ ಆಡಿಸ್ಕೊಳ್ತೀನಿ. ತೆಂಗಿನಕಾಯಿನ ಪುಡಿ ನೋಡಿ ಈ ಥರ ಆಗಿದೆ. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ. ಇದಕ್ಕೇನೆ ಕಾಯಿ ತುರಿ ಹಾಕ್ತೀನಿ ನಾನು. ಇದೊಂದು ರೌಂಡ್ ಹಾಕಿಸ್ಕೊಳ್ಳೋಣ. ಬೆಂದಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಮೊದಲಿಗೆ ಬಾಣಲಿ ಇಟ್ಕೊಳ್ಳೋಣ. ಅದಕ್ಕೆ ಎಣ್ಣೆ ಹಾಕೋಣ. ಬಾಣಲಿಗೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಎಣ್ಣೆ ಬಿಸಿ ಆಗಲಿ. ಮತ್ತು ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ. ದೇವಸ್ಥಾನದಲ್ಲೆಲ್ಲ ಕಡಲೆಕಾಳು ಕೊಡ್ತಾರಲ್ಲ, ಅಲ್ಲೆಲ್ಲ ಈರುಳ್ಳಿ ಹಾಕಿರಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಲ್ಲ ಅವರು. ಹಾಗೇ ಮಾಡಿರ್ತಾರೆ. ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿರಿ ಅದು. ಮೆಣಸಿನ್ಕಾಯಿ ಎಲ್ಲ ರುಬ್ಬಾಕಿರ್ತಾರೆ ಅವರು ಅದೇ ಮಿಕ್ಸಿಲಿ. ತೆಂಗಿನಕಾಯಿ ಎಲ್ಲ ಸ್ವಲ್ಪ ರುಬ್ಬಿ ಒಂದು ರೌಂಡು ಹಂಗೆ ತಿರುಗಿಸ್ಕೋಬೇಕು. ಕಡಲೆಕಾಳು ಬೆಂದಿದೆ. ನಾನು ನೀರೆಲ್ಲ ತೆಗೆದಿದ್ದೀನಿ. ಇದು ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು. ನೋಡಿ ಚೆನ್ನಾಗಿ ಬೆಂದಿದೆ ಈ ಥರ. ನೋಡಿ ಈರುಳ್ಳಿ ಹಾಕಿದ್ದೀನಿ, ಕರ್ಬೇವಿನ ಸೊಪ್ಪು ಹಾಕಿದೆ. ಫ್ರೈ ಆಗಲಿ ಅದು. ಕಾಯಿ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ರುಬ್ಬಿದ್ದೀವಲ್ಲ ಮಿಕ್ಸಿಲಿ ಒಂದು ರೌಂಡು, ಅದನ್ನು ಮತ್ತೆ ಇದು ಎಣ್ಣೆಗೆ ಹಾಕಬೇಕು. ಅದು ಫ್ರೈ ಆಗೋದಕ್ಕೋಸ್ಕರ. ಅಲ್ಲಿ ಕಡಲೆಕಾಳಲ್ಲಿ ನೀರೆಲ್ಲ ತೆಗೆದಿದ್ದೀವಲ್ಲ ಚೆನ್ನಾಗಿ. ಫ್ರೈ ಆಗುವಾಗ ಸ್ವಲ್ಪ ಉಪ್ಪು ಹಾಕೋಣ ಇದಕ್ಕೆ. ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಕಾಳಿಗೆ ನಾನು ಉಪ್ಪು ಹಾಕಿದ್ದೀನಿ. ಕಡಲೆಕಾಳು ಬೇಯುವಾಗ ಜಾಸ್ತಿ ಹಾಕಲ್ಲ ನಾನು, ಕಡಿಮೆ ಹಾಕ್ತೀನಿ ಅದಕ್ಕೆ. ಇಲ್ಲಾಂದ್ರೆ ಉಪ್ಪಾದರೆ ತಿನ್ನೋಕ್ಕಾಗಲ್ಲ ಆಮೇಲೆ. ನೋಡಿ ಅದಕ್ಕೇ ಕಾಯಿ ರುಬ್ಬಿದ್ವಲ್ಲ, ತೆಂಗಿನಕಾಯಿ ಮತ್ತು 3 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅದನ್ನು ಸ್ವಲ್ಪ ಫ್ರೈ ಆಗಲಿ. ಅದು ಎಣ್ಣೆಲೇ ಫ್ರೈ ಆಗಬೇಕು. ಹಸಿ ವಾಸನೆ ಆಗಬೇಕಲ್ಲ ಮೆಣಸಿನ್ಕಾಯಿದು, ಅದಕ್ಕೋಸ್ಕರ. ಕಡಲೆಕಾಳು ಉಸ್ಲಿ ತಿಂದಿರ್ತೀರಲ್ಲ, ಇನ್ನೂ ದಪ್ಪ ಕಡಲೆಕಾಳು ಅದು ಇನ್ನೂ ಚೆನ್ನಾಗಿರುತ್ತೆ ವೈಟದು. ಕಾಳುಗಳು ಇರಲ್ಲ, ಬೇಗ ಹುಳ ಬಂದ್ಬಿಡ್ತವೆ ಕಾಳುಗಳಿಗೆ. ಎಲ್ಲರೂ ಫುಲ್ ವಿಡಿಯೋ ನೋಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈಗೇನೆ ಅಡುಗೆ ತೋರಿಸ್ತೀನಿ. ಹಳ್ಳಿ ಅಡುಗೆಗಳೆಲ್ಲ ತೋರಿಸ್ತೀನಿ ನಾನು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೀಗಡಿ ಅವೆಲ್ಲ ಮಾಡಿ ತೋರಿಸ್ತೀನಿ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಕಡಲೆಕಾಳು ಹಾಕೋಣ ಇವಾಗ.
ನನ್ನ ಮಗಳು ತಿನ್ನಕ್ಕೆ ಒಡ್ಡಾಡ್ತಾ ಇದ್ದಾಳೆ ಆ ಕಡೆ ಈ ಕಡೆ. ಬಂದು ಊಟ ಮಾಡೋಂದೆ ಬರೀ ಮಾವಿನ ಹಣ್ಣು ತಿಂದು ಕೂತಿದ್ದಾಳೆ. ನೋಡಿ ಆಗಿದೆ, ಒಂದು ಪ್ಲೇಟಿಗೆ ತೆಗಿಯೋಣ ಈಗ. ನೋಡಿ ರೆಡಿಯಾಗಿದೆ. ಇದ್ರ ಜೊತೆ ನಾನು ಟೀ ಮಾಡ್ತೀನಿ, ಮತ್ತೆ ಮಾಡ್ತೀನಿ. ಇವಾಗ ಸ್ವಲ್ಪ ತಿಂತೀವಿ. ರೆಡಿ ಆಯ್ತಲ್ಲ ಬಿಸಿ ಬಿಸಿ. ದೇವಸ್ಥಾನದ ಥರನೇ ಇರುತ್ತೆ ನೋಡಿ ಟೇಸ್ಟು. ನೀವು ಬೇಕಾದರೆ ಈರುಳ್ಳಿ ಬೇಡ ಅಂದರೆ ಹಾಕ್ಬೇಡಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ. ದೇವಸ್ಥಾನದಲ್ಲಿ ಅದೆಲ್ಲ ಹಾಕ್ತಿರಲ್ಲ. ಕಾಳು ತಿಂದಿರ್ತೀರ ನೀವು, ಕಡಲೆಕಾಳು ಇವೆಲ್ಲ ಉಸ್ಲಿ ಕೊಡ್ತಾರಲ್ಲ ದೇವಸ್ಥಾನದಲ್ಲಿ, ಅದೇ ಥರ ಇರುತ್ತೆ ಇದು ಟೇಸ್ಟು. ನಾನು ಮತ್ತೆ ಉಪ್ಪು ಹಾಕ್ತಾಯಿಲ್ಲ, ಕಾಳು ಬೇಯುವಾಗ ಜಾಸ್ತಿ ಉಪ್ಪು ಹಿಡಿದಿದ್ದೆ, ಅದಕ್ಕೋಸ್ಕರ ನಾನು ಉಪ್ಪು ಹಾಕ್ತಾಯಿಲ್ಲ. ನೀವು ನೋಡಿ ಹಾಕ್ಕೊಳ್ರಿ, ನಿಮ್ಮ ಮನೇಲಿ ಮಾಡುವಾಗ ನೋಡಿ ಹಾಕಿ. ಇದ್ರ ನೀರಲ್ಲಿ ಸಾರು ಮಾಡಬೇಕು, ಇದು ತುಂಬ ಚೆನ್ನಾಗಿರುತ್ತೆ ಕಡಲೆಕಾಳು ನೀರಲ್ಲಿ. ಪ್ಲೇಟಿಗೆ ತೆಗಿಯೋಣ ಇವಾಗ. ಟೇಸ್ಟ್ ಹೇಗಿದೆ ನೋಡೋಣ ತಿಂದು. ನಾನು ತಿಂದಮೇಲೆ ಅವರಿಬ್ಬರು ತಿಂತಾರೆ. ಚೆನ್ನಾಗಿದೆ. ಸಂಜೆ ಹೊತ್ತು ಟೀಗೆ ಮಾಡಿ ಮನೆಯಲ್ಲಿ. ಟೇಸ್ಟ್ ತುಂಬ ಚೆನ್ನಾಗಿದೆ. ಖಾರ ಬೇಕು ಅಂದ್ರೆ ನೀವು ಜಾಸ್ತಿ ಮೆಣಸಿನ್ಕಾಯಿ ಹಾಕ್ರಿ. ನಮಗೆ 3 ಸಾಕೋದಕ್ಕೆ 3 ಹಾಕ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ಫುಲ್ಲು ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಜಾಸ್ತಿ ಐಟಮ್ ಏನು ಹಾಕಿರಲ್ಲ, ಮನೇಲಿರೋದೇ ಪದಾರ್ಥ ಹಾಕಿ ಮಾಡೋದು, ಹೊರಗಡೆಯಿಂದ ಏನು ತರಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಬಾಯ್ ಬಾಯ್. ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ತಿನ್ನೋದು ಮರಿಬೇಡಿ.